ಶಿರಹಟ್ಟಿಯಲ್ಲಿ ಆಧಾರ್ ಕಾರ್ಡ್ ಮಾಡಿಕೊಡಲು ಗ್ರಾಹಕರಿಂದ ಅಧಿಕ ಹಣ ಸುಲಿಗೆ. ಗದಗ ಮಕ್ಕಳ ಹೊಸ ಆಧಾರ್ ಕಾರ್ಡ್ ಮಾಡಲು ಹಾಗೂ ತಿದ್ದುಪಡಿಗೆ ಸರ್ಕಾರದ ನಿಯಮದಂತೆ ರೂ. 50 ರಿಂದ 100 ರೂವರೆಗೆ ಇದೆ. ಆದರೆ ಶಿರಹಟ್ಟಿ ಪಟ್ಟಣದಲ್ಲಿ ಇರುವ ಸಿಎಸ್ಸಿ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ಮಾಡಿಸಲು ಹಾಗೂ ತಿದ್ದುಪಡಿಗೆ ಬರುವ ಗ್ರಾಹಕರಿಂದ 500 ರೂ. ಹಣ ತೆಗೆದುಕೊಂಡು ಹಗಲು ದರೋಡೆ ಮಾಡುವ ಮೂಲಕ ಬಡ ಜನರ ಕಣ್ಣಿಗೆ ಮಣ್ಣೆರಚುತ್ತಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಇರುವ ಸಿಎಸ್ಸಿ ಕೇಂದ್ರದ ಸಿಬ್ಬಂದಿಗಳು ಗ್ರಾಹಕರಿಂದ ಅಧಿಕ ಹಣ ಸುಲಿಗೆ ಮಾಡುತ್ತಿದ್ದಾರೆ ಎಂದು ಗ್ರಾಹಕರಿಂದ ಆರೋಪ ಕೇಳಿಬಂದಿದೆ. ಕಳೆದ ಬುಧವಾರ ಈ ಸಿಎಸ್ಸಿ ಕೇಂದ್ರದಲ್ಲಿ ಕೆಲಸ ಮಾಡುವ ಶ್ರೀಕಾಂತ ಎನ್ನುವ ವ್ಯಕ್ತಿಯು ಹಂಗನಕಟ್ಟಿ ಗ್ರಾಮದ ಹನುಮಂತ ಎಂಬ ಗ್ರಾಹಕನಿಂದ ಮಗುವಿನ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಲು 500 ರೂ. ಹಣ ತೆಗೆದುಕೊಂಡಿದ್ದಾರೆ ಎಂದು ಮಾಧ್ಯಮದ ಮೂಲಕ ಗ್ರಾಹಕನು ಹೇಳಿಕೆ ನೀಡಿದ್ದಾರೆ. ಸಿಎಸ್ಸಿ ಕೇಂದ್ರದ ಸಿಬ್ಬಂದಿ ಶ್ರೀಕಾಂತ್ ಎಂಬಾತನು ಸರ್ಕಾರದ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರುವ ಮೂಲಕ ಮನಸ್ಸಿಗೆ ತೋಚಿದಂತೆ ಗ್ರಾಹಕರಿಂದ ನಿತ್ಯವೂ ಅಧಿಕ ಹಣ ವಸೂಲಿ ಮಾಡುವ ಮೂಲಕ ಹಗಲು ದರೋಡೆ ಮಾಡುತ್ತಿದ್ದಾರೆ ಎಂದು ಗ್ರಾಹಕರು ಆರೋಪಿಸುತ್ತಿದ್ದಾರೆ. ಕಣ್ಮುಚ್ಚಿ ಕುಳಿತಿರುವ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಸಾರ್ವಜನಿಕರಿಂದ ಹೆಚ್ಚು ಹಣ ಸುಲಿಗೆ ಮಾಡುತ್ತಿರುವ ಈ ಸಿಎಸ್ಸಿ ಕೇಂದ್ರವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ವರದಿ ಚಂದ್ರಶೇಖರ ಸೋಮಣ್ಣವರ. ಸಮಸ್ಯೆ ನಮಗೆ ಕೆಲಸ ಇತ್ತು ಆದರೆ ನಾವು ಹಂಗನಕಟ್ಟೆ ರೀ ಹುಡ್ರು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಬಂದಿರಿ. ಒಂದು ಪಿನ್ ಕೋಡ್ಗೋಸ್ಕರ 500 ರೂಪಾಯಿ ತೊಗೊಂಡ್ರಿ. ಆಧಾರ್ ಕಾರ್ಡ್ ಹುಡ್ರು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಬಂದಿರ್ತಾರೆ. ನಾವು ಅವ್ರನ್ನ ಕೇಳಿದ್ವಿ 500 ರೂಪಾಯಿ ತೊಗೊಂತೀವಿ ಅಂದ್ರೆ ಅವರು ಅದ್ರಗೋಸ್ಕರ ಬರೀ ಪಿನ್ ಕೋಡ್ಗೋಸ್ಕರ 500 ರೂಪಾಯಿ ತೊಗೊಂಡ್ರಿ. ಅವರು 500 ರೂಪಾಯಿ ತೊಗೊಂಡ್ರಿ. ಕೊಟ್ಟಿವಿ ರೀ ಅಲ್ಲಿ 500 ರೂಪಾಯಿ ಕೊಟ್ಟ ಹೋಗಿವ್ರಿ. ಹುಡುಗಿ ಎಷ್ಟು ವರ್ಷದ? ಹುಡುಗ್ರಿ 1 ವರ್ಷದ ಮ್ಯಾಗ ಆತ್ರಿ. ನಿಮ್ಮ ಹೆಸರು? ಸಂತೋಷ್ ಅಂತ.